ಈ ವಿಷಯದ ಮೇಲೆ ಏನಾದ್ರೂ ಒಳ್ಳೇದ್ ಮಾತಾಡ್ಬೇಕು, ವಿಡಿಯೋ ಮಾಡಿ ಹೇಳ್ಬೇಕು ಅಂತ ಅನ್ಕೊಂಡು ನೆನ್ನೆಯಿಂದನೂ ಬರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಒಳಗಿರೋ ಕಲಾವಿದ ಎದ್ದು ಬಂದು ತಗೋಗುರು ಪೆನ್ನು, ಬರೀ ಸರಿಯಾಗಿರೋ ಒಂದೆರಡು ಲೈನು ಅಂತ ಒತ್ತಿ ಹೇಳ್ತಾ ಇದ್ದಾನೆ. ಬಟ್ ಸ್ಟಿಲ್ ಏನೋ ಹೊಸದಾಗಿ ಒಳ್ಳೆ ಉದ್ದೇಶ ಇಟ್ಕೊಂಡು ಶುರು ಮಾಡ್ತಾ ಇದ್ದಾರಲ್ವಾ, ಸೊ ಅದಕ್ಕೆ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನಾಗಿದ್ದೀನಿ. ಇರ್ಲಿ, ಜಾಸ್ತಿ ಕಾಲೆಳಿದ್ದೇನೆ. ಇಂಟ್ರೊಡಕ್ಷನ್ ಅಲ್ಲಿ ಬಿಲ್ಡಪ್ ಗಳನ್ನ ಕೊಡ್ದೇನೆ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಜನವರಿ 23 ಆ ದಿನ 2 ಅದ್ಭುತಗಳು ನಡೆದ್ವು. ಅಯ್ಯೋ, ಬಿಲ್ಡಪ್ ಅಲ್ಲ ಗುರುವೆ, ಈವೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು, ಆರ್ ಚಂದ್ರು ಅವರು ತಮ್ಮದೇ ಆದ ಹೊಸ ಪ್ರೊಡಕ್ಷನ್ ಹೌಸ್ ನ ಲಾಂಚ್ ಮಾಡ್ತಾರೆ. ಅಂಡ್ ಇನ್ನೊಂದು, ಆ ಪ್ರೊಡಕ್ಷನ್ ನಿಂದ 5 ಪ್ಯಾನ್ ಇಂಡಿಯಾ ಸಿನಿಮಾಗಳು ಅನೌನ್ಸ್ ಆಗ್ತವೆ. ಪ್ಯಾನ್ ಇಂಡಿಯಾ. ಆನ್ ಅ ಸೀರಿಯಸ್ ನೋಟ್, ನಮ್ಮಲ್ಲಿ ಹೆಚ್ಚು ಪ್ರೊಡಕ್ಷನ್ ಹೌಸ್ಗಳು ಹುಟ್ಕೋಬೇಕು. ದುಡ್ಡಿರೋಂಥವ್ರು ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬರಬೇಕು. ಅಂಡ್ ಆಲ್ಸೋ ದುಡ್ಡಿದೆ ಅಂದ ಮಾತ್ರಕ್ಕೆ ಆ ಬ್ಯಾನರ್ ದೊಡ್ಡದು ಅಂತ ಅನ್ಸ್ಕೊಳಲ್ಲ. ಅದಕ್ಕೆ ಒಳ್ಳೆ ಕೊಲಾಬರೇಷನ್ಸ್ ಆಗ್ಬೇಕು, ಸ್ಟಾರ್ ಹೀರೋಗಳು ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಜೊತೆ ಸೇರ್ಬೇಕು. ಅಂಡ್ ಮೈನ್ಲಿ ಆ ಪ್ರೊಡಕ್ಷನ್ ಇಂದ ಒಳ್ಳೆ ಸಿನಿಮಾಗಳು ಬರಬೇಕು, ಅದು ಕೂಡ ಕನ್ಸಿಸ್ಟೆಂಟ್ ಆಗಿ. ಸೊ ಒಳ್ಳೇದಾಗ್ಲಿ RC ಸ್ಟುಡಿಯೋಸ್ಗೆ. ಹೇಳಿರೋ ರೀತಿನೇ ಅದ್ಭುತವಾದ ಸಿನಿಮಾಗಳನ್ನ ಕೊಡಿ. ಅದರಿಂದ ನಿಮ್ಮ ಸಂಸ್ಥೆಗೂ ಪ್ರಶಂಸೆ ಸಿಗ್ಲಿ. ನೀವ್ ಅನ್ಕೊಂಡಿರೋದೆಲ್ಲ ಆಗ್ಲಿ. ಏನೇ ಅಂದ್ರೂ ಹೆಸರು ಬರೋದು ನಮ್ಮ ಇಂಡಸ್ಟ್ರಿಗೆ ಅಲ್ವಾ. ಸೊ ಆಲ್ ದ ಬೆಸ್ಟ್ ಆರ್ ಚಂದ್ರು ಅವರಿಗೆ. ಇನ್ನು ಇಲ್ಲಿ ಅನೌನ್ಸ್ ಆಗಿರೋ ಸಿನಿಮಾಗಳ ಕಡೆ ಬಂದ್ರೆ, ನಂಬರ್ 1 ಫಾದರ್, ಡೈರೆಕ್ಟೆಡ್ ಬೈ ರಾಜಾ ಮೋಹನ್. ಆ ಪೋಸ್ಟರ್ ಥೀಮ್ ನೋಡೋದಕ್ಕೆ ಎಷ್ಟು ಸಿಂಪಲ್ ಆಗಿದೆಯೋ ಅದರ ಡಿಸೈನಿಂಗ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಪೆಷಲಿ ಎ ಅನ್ನೋದನ್ನ ರೆಡ್ ಕಲರ್ ಅಲ್ಲಿ ಹೈಲೈಟ್ ಮಾಡಿರೋದು. ಸೊ ಮೇ ಬಿ ಅಪ್ಪ ಅನ್ನೋ ಸ್ಟ್ರಾಂಗ್ ಎಮೋಷನ್ ಜೊತೆಗೆ ಬ್ಲಡ್ ಶೆಡ್ ತುಂಬಿರೋ ಕಥೆನ ಹೇಳೋದಕ್ಕೆ ಹೊರಟಿದಾರ ಗೊತ್ತಿಲ್ಲ. ಇನ್ನ ಎರಡನೇದು ಡಾಗ್. ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಇಲ್ಲ, ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ. ಬಟ್ ಪೋಸ್ಟರ್ ಹಾಗೆ ಟೈಟಲ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಮೂರನೇದಾಗಿ ಶ್ರೀರಾಮಬಾಣ ಚರಿತ. ಇದ್ರ ಮುಖಾಂತರ ಹಿಸ್ಟಾರಿಕಲ್ ಅಥವಾ ಮೈಥಾಲಜಿಕಲ್ ಸಿನಿಮಾನ ಮಾಡೋದಕ್ಕೆ ಮುಂದಾಗಿದಾರ, ಆರ್ ಎಲ್ಸ್ ಅದನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ಬೇರೊಂದು ಕಥೆನ ಹೇಳ್ಬೋದಾ? ಸದ್ಯಕ್ಕಂತೂ ಐಡಿಯಾ ಇಲ್ಲ, ಲೆಟ್ಸ್ ವೈಟ್. 5ರಲ್ಲಿ 3 ಆಯ್ತು, ಇನ್ನ ಉಳಿದಿರೋದು 2. ಅಂಡ್ ಅದನ್ನ ಆರ್ ಚಂದ್ರು ಅವರು ಸ್ವತಃ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ಕಬ್ಜಾ 2 ಅಂಡ್ ಮತ್ತೊಂದು POK. ಅಲ್ಲ, ನನಗೆ ಸೀರಿಯಸ್ಲಿ ಅರ್ಥ ಆಗ್ತಿಲ್ಲ, ಈ ಮನುಷ್ಯಂಗೆ ಇಷ್ಟೊಂದೆಲ್ಲ ಕಾನ್ಫಿಡೆನ್ಸ್ ಅದೆಲ್ಲಿಂದ ಬರುತ್ತೆ ಅಂತ. ಅಪ್ಪ, ಇಷ್ಟೆಲ್ಲ ಹೆವಿ ಕ್ರಿಟಿಸಿಸಮ್ ಬಂದು ನೆಕ್ಸ್ಟ್ ಲೆವೆಲ್ ಟ್ರಾಲ್ ಮಟೀರಿಯಲ್ ಅಂತ ಆದ್ರೂ ಕಬ್ಜಾ 2 ಮಾಡೇ ಮಾಡ್ತೀನಿ ಅಂತಿರಲ್ಲ, ಏನ್ ಹೇಳ್ಬೇಕಣ್ಣ ನಿಮಗೆ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇನ್ನ POK ಬಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಅನ್ಕೋತೀನಿ. ಬಿಕಾಸ್ ಪೋಸ್ಟರ್ ಅಲ್ಲಿ ಕಾಣ್ತಿರೋ ಬೆಂಕಿ, ಶವಗಳು, ವೈರ್ ಫೆನ್ಸಿಂಗ್, ಟ್ಯಾಂಕ್ಸ್ ಇವೆಲ್ಲ ಯುದ್ಧದ ಸಂದರ್ಭನ ರೆಪ್ರೆಸೆಂಟ್ ಮಾಡ್ತಿದೆ. ಓ, ಯುದ್ಧ ಅಂತಿದ್ದಂಗೆ ಥಟ್ ಅಂತ ಏನೋ ನೆನಪಾಗಿರ್ಬೇಕಲ್ಲ. ಎಕ್ಸಾಕ್ಟ್ಲಿ ಅದೇ ರೀ, ಗ್ಲೋಬಲ್ ಮೂವಿ. ನಮ್ಮ ಆರ್ ಚಂದ್ರು ಅವರು ಕಿಚ್ಚ ಸುದೀಪ್ ಅವರ ಜೊತೆಗೆ ಮಾಡ್ತಿರೋ ಅಂತ ಪ್ಯಾನ್ ವರ್ಲ್ಡ್ ಸಿನಿಮಾ. ಅವತ್ತು ಆ ಅನೌನ್ಸ್ಮೆಂಟ್ ಪೋಸ್ಟರ್ ಅಲ್ಲಿದ್ದ ಟ್ಯಾಂಕರ್ ಗಳಿಗೆ ಇವತ್ತು ಇಲ್ಲಿ ಉತ್ತರ ಸಿಗ್ತಾ ಇದೆ. ಬಟ್ ಆದ್ರೂ ಕನ್ಫರ್ಮ್ ಇಲ್ಲ, ಬಿಕಾಸ್ ಅಷ್ಟು ದೊಡ್ಡ ಸ್ಟಾರ್, ಈ ತರದ ಒಂದು ಸಬ್ಜೆಕ್ಟ್ ಅದನ್ನ ಇಷ್ಟು ಸಿಂಪಲ್ ಆಗಿ ಆರ್ ಚಂದ್ರು ಅವರು ಅನೌನ್ಸ್ ಮಾಡ್ತಾರಾ? ಐ ಡೋಂಟ್ ಥಿಂಕ್ ಸೊ. ಎನಿವೇಸ್, ಸ್ಕ್ರಿಪ್ಟ್ ಅಲ್ಲಿ ಹಳ್ಳ ಕೊಳ್ಳ ಅದು ಇದು ಅಂತ ಇದ್ರೆ ಅದನ್ನ ಮುಚ್ಚೋದಕ್ಕೆ ಅಂತ ವಿಜೇಂದ್ರ ಪ್ರಸಾದ್ ಅವರು ಇದ್ದೇ ಇದ್ದಾರೆ ಸ್ಕ್ರಿಪ್ಟ್ ಡಾಕ್ಟರ್ ಆಗಿ. ಹಾಗೆ ಬಜೆಟ್ ಕೂಡ ಹೆವಿ ಇದೆ. ಅಂಡ್ ಪ್ರಮೋಷನ್ ಬಗ್ಗೆ ಅಂತೂ ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಚಂದ್ರು ಅವರು ಸಿನಿಮಾನ ತಗೊಂಡು ಹೋಗ್ತಾರೆ. ಆದ್ರೆ ಇವೆಲ್ಲದ್ರ ಜೊತೆಗೆ ಈ ಸಲ ರಿಸಲ್ಟ್ ಕೂಡ ಅವ್ರ ಕೈ ಹಿಡಿಲಿ. ಬಿಕಾಸ್ ಉದ್ದೇಶ ಚೆನ್ನಾಗಿದೆ ಅಂಡ್ ವ್ಯಕ್ತಿಯಲ್ಲಿ ಅಷ್ಟೊಂದು ಡೆಡಿಕೇಶನ್, ಹುಮ್ಮಸ್ಸು ಎದ್ದು ಕಾಣ್ತಾ ಇದೆ. ಪಾಪ, ಒಳ್ಳೇದಾಗ್ಲಿ. ಸೊ ಇದಿಷ್ಟು ನನಗನ್ಸಿದ್ದು. ಬಂದಂತ ಅಪ್ಡೇಟ್ ಅನ್ನ ನೋಡಿ. ಅಂಡ್ ಆರಂಭದಲ್ಲೇ ಹೆವಿ ನೆಗೆಟಿವಿಟಿ ಮಾತಾಡೋದಕ್ಕೆ ನನಗಿಷ್ಟ ಆಗ್ಲಿಲ್ಲ. ಹಾಗೆ ಕಾಲೆಳೆಯೋದಕ್ಕೆ ಇದು ಇನ್ಸ್ಟಾಗ್ರಾಮ್ ಕಮೆಂಟ್ ಸೆಕ್ಷನ್ ಅಲ್ಲ. ಹಾಗಾಗಿ ಇಷ್ಟನ್ನ ಹೇಳಿದೀನಿ. ಉಳಿದಿದ್ದು ಸಿನಿಮಾ ತಯಾರಾಗಿ ಬಂದ ಮೇಲೆನೆ ನೋಡ್ಬೇಕು. ಬಟ್ ಇದ್ರ ಮಧ್ಯೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಸೊ ಅನೌನ್ಸ್ ಆಗಿರೋ ಲೀಸ್ಟ್ ಅಲ್ಲಿ ಅವ್ರು ಯಾವ್ದಾದ್ರು ಸಿನಿಮಾನ ಮಾಡ್ತಾ ಇದಾರಾ? ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.